ಅವನು 50-50 ಕೊಟ್ಟೇ ಲೇಔಟ್ಗಳು ಮಾಡಬೇಕು. ಇವ್ರ ಉದ್ದೇಶ ಏನಿದೆ, ಹೊಸ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಅದು ಮಧ್ಯಮ ವರ್ಗದವ್ರಿಗೆ ಇರ್ಬೋದು, ಬಡವ್ರಿಗಿರ್ಬೋದು. ನಾವು ಹೌಸಿಂಗ್ ಬೋರ್ಡಲ್ಲಿ ಲಕ್ಷಾಂತರ ನಿವೇಶನ ಕೊಟ್ಟಿದ್ದೀವಿ ನಾವು ಮಾಡಿ. ಆ ರೀತಿ ಮಾಡ್ತಕ್ಕಂಥದ್ದಿರುವಾಗ ಒಬ್ಬ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಬಾಮೈದ ಅನ್ನೋ ಕಾರಣಕ್ಕೆ ಇಡೀ ದೊಡ್ಡ ಆಂದೋಲನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೇನಾಗಿದೆ, ಮಾಧ್ಯಮಗಳು ನಾಯಕರು ಹೇಳೋದನ್ನು ನೀವು ಹೇಳ್ತೀರಿ, ಅವ್ರು ಹೇಳಿದ್ದಾರೆ ಅಂಥೇಳಿ. ಪ್ರತಿಯೊಬ್ಬರಿಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂದಾಗ FIR ಆದವರೆಲ್ಲರೂ ಕೂಡ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ ನಾನು. ಅದರಲ್ಲೂ ನಾನೇನು ಹೇಳಿದೆ, ಅಶೋಕ್ ಅವ್ರ ಮೇಲೆ FIR ಇದೆ, ಕುಮಾರಸ್ವಾಮಿ ಅವ್ರ ಮೇಲೆ FIR ಇದೆ, ಸಿದ್ದರಾಮಯ್ಯನವ್ರ ಮೇಲೆ ಇದೆ. ಕೊಟ್ಟರೆ ಇವರೆಲ್ಲರೂ ಕೊಡಬೇಕಾಗ್ತದೆ. ಕೇಂದ್ರದ ಮಂತ್ರಿಗಳ ಮೇಲಿದೆ, ಕೇಂದ್ರದ ಹಾಲಿ ಸಚಿವರುಗಳ ಮೇಲೆ ಅವತ್ತು FIR ಹಾಕಿ ಮೊಕದ್ದಮೆಗಳಿದ್ದಾವೆ. ರಾಜ್ಯದಲ್ಲಿರೋರ ಮೇಲಿದ್ದಾವೆ, ಎಲ್ಲ ಪಕ್ಷದವ್ರ ಮೇಲೂ ಇದ್ದಾವೆ. FIR ಆದ ಕೂಡಲೇ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದನ್ನೇ ನಾನು ಸಿದ್ದರಾಮಯ್ಯನವ್ರ ಪರ ಏನೋ ಮೂಡಾದಲ್ಲಿ ಮಾಡಿಬಿಟ್ಟಿದ್ದಾರೆ. ಯಾರು ಹೇಳೋರು? ಹಾಲಿ ಮೂಡಾದಲ್ಲಿ ಸಭೆಗಳಲ್ಲಿ ಭಾಗವಹಿಸಿ ಸಹಿ ಹಾಕಿ ಬಂದಿರೋರು ಈಚೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಲಿ ನಾನು ಹೇಳ್ತಾ ಇರ್ತಕ್ಕಂಥವ್ರು ಯಾರೂ ಕೂಡ ಇವತ್ತಿನವರೆಗೆ ಅಲ್ಲಿರ್ತಕ್ಕಂಥ ನಗರಾಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥವ್ರು 19-20 ಜನ, 5-6 ಜನ MLAಗಳು, 3-4 ಜನ MLCಗಳು ಎಲ್ಲ ಇರೋರು ಯಾರೂ ಕೂಡ ಇದು ತಪ್ಪಾಗಿದೆ, ಮಾಡಲಿಕ್ಕೆ ಬರಲ್ಲ ಅಂಥೇಳಿ ಒಂದೇ ಒಂದು ಡೀಸೆಂಟ್ ನೋಡಿ ಇವತ್ತಿನವರೆಗೂ ಕೂಡ ಇಲ್ಲ ನಗರಾಧಿ ಪ್ರಾಧಿಕಾರದಲ್ಲಿ. ಅವರು ಕೂಡ ಇದನ್ನು ಹೇಳ್ತಾರೆ. ಅವರು ಭಾಗಿಯಾಗಿದ್ದಾರೆ ಅಂದಮೇಲೆ ನಾನು ತಪ್ಪಿತಸ್ಥ GD ದೇವೇಗೌಡ ಅಂದರೆ ಅವರು ತಪ್ಪಿತಸ್ತಾರೆ. ನೀವು FIR ಆದ ತಕ್ಷಣ ರಾಜೀನಾಮೆ ಕೊಡೋದು ಬೇಡ ಅಂತ ಹೇಳಿದ್ರಿ. ಆದರೆ ಈಗ ಆ FIRನೇ ಸ್ಪಾಶ್ ಮಾಡಿದ್ದಾರೆ, ಯಾಕಂದರೆ ಇದೇ ಇಲ್ಲ ಅಂತ, ಸಾಕ್ಷಿನೇ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಆರೋಪಕ್ಕೆ ಸಾಕ್ಷಿನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಅದನ್ನೇ ನಿಮ್ಗೆ ಹೇಳ್ತಿರೋದು. ಯಾವುದಾದ್ರು ಒಂದು ವಿಚಾರ ಯಾತಕ್ಕೆ FIR ಮಾಡಿದ್ರೆ ತನಿಖೆ ಮಾಡ್ತಾರೆ, ಸತ್ಯಾಂಶ ಗೊತ್ತಾಗಬೇಕು ಅಂತ. ಈಗ ಸತ್ಯ ಗೊತ್ತಾಗಿದೆ, ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ ಅನ್ನೋದು ರಿಪೋರ್ಟ್ ಕೊಟ್ಟಿದ್ದಾರೆ, ಸತ್ಯ ಹೇಳಿದ್ದಾರೆ. ಈಗ ಗೊತ್ತಾಗ್ತದೆ, ಎಲ್ಲರೂ ಕೂಡ ಗೊತ್ತಾಗಲಿ ಈಗಲಾದರೂ ಕೂಡ. ಅದಕ್ಕೆ ಬರೀ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇದೆ ಅಲ್ಲ, ಯಾರದೇ ಬಂದರೂ ಅವ್ರು ಹೇಳಿದ ಕೂಡಲೇ ಏನು ಪೇಪರ್ಗಳಿಗೆ TVಗಳು ಕೊಟ್ಟೋದು. ಯಾವನೋ ಪ್ರಾಮಾಣಿಕ ಇರೋನು ಕೂಡ ಏನು ಹೊಡೆದ್ಬಿಟ್ಟಿದ್ದಾನೆ. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ, ನನ್ನ ಮುಖ್ಯಮಂತ್ರಿಗೂ ಹೇಳಿದೆ, ಸರ್ಕಾರಕ್ಕೂ ಹೇಳಿದೆ, ಅಲ್ರಿ ಒಂದು ಕೆಲಸ ಮಾಡಿ, ಯಾರು ಎಲೆಕ್ಟಾಗಿ ಬರ್ತಾರೆ ಶಾಸಕರಾಗಿ, ಆಗ ಶಾಸಕರಾದಾಗ ಏನಿತ್ತು ಅವ್ರ ಆಸ್ತಿ ಅಸೆಟ್ಟು, ಎಷ್ಟು ವರ್ಷ ಶಾಸಕರಾಗಿದ್ದರು, ಎಷ್ಟು ಹತ್ರ ಮಂತ್ರಿ ಆಗಿದ್ದರು, ಏನೇನಿದೆ ಅನ್ನೋದನ್ನು ಒಂದು ಸಾರಿ ಪ್ರಾಮಾಣಿಕವಾಗಿ ಪ್ರದರ್ಶನ ಮಾಡಿಬಿಡೋಕ್ಕೆ ಹೇಳಿ ಅಂತ ಹೇಳಿದೆ ರಾಜ್ಯ ಜನಕ್ಕೆ ಏನೂ ಗೊತ್ತಿರಲ್ಲ. GD ದೇವೇಗೌಡ ಹೇಳೋದು ಮಾತೇ ಸತ್ಯ ಅಂತ ತಿಳ್ಕೊಳ್ತಾರೆ ಪಾಪ. ಈ ರೀತಿ ಯಾವತ್ತೂ ಕೂಡ ಈ ರೀತಿ ಹೋಗ್ತಾ ಇರ್ತಕ್ಕಂಥ ದಾರಿ ನಮ್ಮ ಪಕ್ಕದ ಮನೆ ತಟ್ಟೆನಲ್ಲಿ ನೊಣ ಬಿದ್ದಿದೆ ಕಣ್ರಿ ಅಂತ ಹೇಳೋದು, ಇವನ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ. ನಾವು ಊಟ ಮಾಡೋ ತಕ್ಷಣ ಹೆಗ್ಣ ಬಿದ್ದಿರೋದನ್ನು ಬಿಡ್ಬಿಟ್ಟು ಪಕ್ಕದ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ. ಈ ಪದ್ಧತಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ.